ಹರೇ ಕೃಷ್ಣ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಂಬಿಕಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಉತ್ತರ ಕರ್ನಾಟಕ ಸ್ಪೆಷಲ್ ಅಗಸೆ ಹಿಂಡಿ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಒಂದು ಬಟ್ಲಲ್ಲಿ ಅಗಸೆ ಬೀಜನ ತೆಗೆದುಕೊಂಡಿದ್ದೀನಿ. ಸೊ ಇದನ್ನು ಒಂದು ಬಾಣಲೆಯಲ್ಲಿ ಹುರಿದುಕೊಳ್ಳೋಣ. ಲೋ ಫ್ಲೇಮಲ್ಲಿ ಹುರಿದುಕೊಳ್ತಾ ಇದ್ದೀನಿ ನಾನು. ಜಾಸ್ತಿ ಫ್ಲೇಮಲ್ಲಿ ಗ್ಯಾಸನ್ನು ಇಡಬಾರ್ದು, ಯಾಕಂದರೆ ಕಹಿ ಆಗುತ್ತೆ ಜಾಸ್ತಿ ಹೀಟಾಗಿ ಇದು ಮಾಡಿದ್ರೆ. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಹುರಿದುಕೊಳ್ಬೇಕು. ಬಿಸಿಯಾದ ನಂತರ ಚಟಪಟ ಅನ್ನೋವಾಗ ಇದನ್ನು ನಾವು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ತಣ್ಣಗಾಗೋಕ್ಕೆ ನಾನೊಂದು ತಟ್ಟೆಯಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಕುಟ್ಟಿದ್ರೆ ಮಾತ್ರ ಇದರ ಟೇಸ್ಟ್ ನೋಡ್ಬೋದು. ನಂತರ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಅಗಸೆ ಬೀಜ, ತಣ್ಣಗಾಗಿರುವಂಥ ಅಗಸೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಘಮ ಬರಬೇಕಂತ ಹೇಳಿ ಒಂದು ಬೆಳ್ಳುಳ್ಳಿನ ಸುಲ್ಲು ತೆಗೆದುಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಖಾರದ ಪುಡಿ ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಹಾಕ್ಕೊಳ್ಬೋದು. ನನಗೆ ಜಾಸ್ತಿ ಬೇಕಂಥೇಳಿ ನಾನು ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಅರಿಶಿಣ, ನಂತರ ಒಣಗಿದಂತಹ ಕರಿಬೇವು ಮಿಕ್ಸಿ ಮಾಡಿದ್ದಾಯಿತು. ಇವಾಗ ನೋಡಿ ಇದು ಹಾಕೋದಕ್ಕೆ ಮಿಕ್ಸಿನ ಮಾಡ್ಕೊಂಡಿದ್ದೀನಿ. ತೆಗೆದ ತಕ್ಷಣ ಬೆಳ್ಳುಳ್ಳಿ ಘಮ ಅಂತ ಬಂದಿರುತ್ತೆ. ಇದನ್ನು ನೀವು ಮೊಸರಿನ ಜೊತೆಗೆ ಮಿಕ್ಸ್ ಮಾಡಿ ರೊಟ್ಟಿ ಜೊತೆ ತಿಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಮಾಡಿ ನೋಡಿ, ಮತ್ತು ಹೇಗಾಗಿದೆ ಅಂತ ಕಮೆಂಟ್ಸಲ್ಲಿ ಮಾಡಿ ತಿಳಿಸಿ. ನಾನು ಇದನ್ನು ಒಂದು ಡಬ್ಬೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ತೆಗೆದಿಟ್ಕೊಂಡು ದಿನಾಲೂ ನೀವು ಚಪಾತಿ ಜೊತೆಗೋ, ಬಿಸಿ ಬಿಸಿ ಅನ್ನದ ಜೊತೆಗೋ ಅಥವಾ ರೊಟ್ಟಿ ಜೊತೆಗೋ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ ತಿನ್ಬಹುದು. ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಯಾಕೆ ಅಂತಾರೆ ಅಂತ ಗೊತ್ತಾಗುತ್ತೆ. ಮಾಡಿದ ಮೇಲೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.